ವೆಲ್ಕಮ್ ಟು ಸಿನಿಮಾ ಲೋಕ. ನಿಮ್ಮ ನೆಚ್ಚಿನ ನಟ ನಟಿಯರ ಬಗ್ಗೆ ಹಾಗೂ ಅವರ ಸಿನಿಮಾ ಬಗ್ಗೆ ಮತ್ತು ಚಿತ್ರರಂಗದ ಆಗು ಹೋಗುಗಳ ಬಗ್ಗೆ ತಿಳಿದುಕೊಳ್ಳಲು ನಮ್ಮ ಚಾನೆಲ್ ಅನ್ನು ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಶೇರ್ ಮಾಡಿ. ಥ್ಯಾಂಕ್ ಯು. ಡಾಕ್ಟರ್ ವಿ ರವಿಚಂದ್ರನ್, ದ ಶೋಮನ್ ಆಫ್ ಕನ್ನಡ ಫಿಲಂ ಇಂಡಸ್ಟ್ರಿ. ಕನ್ನಡ ಚಿತ್ರರಂಗದ ಬಣ್ಣನ ಬದಲಾಯಿಸಿದವರು ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು 80s ಅಲ್ಲಿ ಸ್ಟಾರ್ಟ್ ಮಾಡಿ 2010 ವರೆಗೂ ತನ್ನ ಕನಸಿನಂತೆ ಸಿನಿಮಾ ಮಾಡಿ ಆಡಿಯನ್ಸ್ ಅಭಿರುಚಿನ ಬದಲಾಯಿಸಿದವರು ಕನಸುಗಾರ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಚಿತ್ರರಂಗದಲ್ಲಿ ಸಂಪಾದನೆ ಮಾಡಿರೋದನ್ನ ಚಿತ್ರರಂಗದಲ್ಲೇ ಹಾಕಿ ಅದ್ರ ಬಗ್ಗೆ ರಿಗ್ರೆಟೇ ಇಲ್ಲದೆ ಇವತ್ತಿಗೂ ನಗುಬುಕ್ಕದಲ್ಲಿರೋ ದ ಒನ್ ಅಂಡ್ ಓನ್ಲಿ ಶೋಮ್ಯಾನ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. 80s ಮತ್ತು 90s ಅಲ್ಲಿ ರವಿಚಂದ್ರನ್ ಅವ್ರ ಸಿನಿಮಾ ರಿಲೀಸ್ ಆಗುತ್ತೆ ಅಂದ್ರೆ ಒಂದು ದೊಡ್ಡ ಕ್ರೇಜ್ ಕ್ರಿಯೇಟ್ ಆಗಿತ್ತು. 80s ನಂತರ ಬಂದಿರೋ ಆಕ್ಟರ್ಗಳಲ್ಲಿ ಯಾವ ಆಕ್ಟರ್ಗೂ ಇಂತ ಒಂದು ಕ್ರೇಜ್ ಕ್ರಿಯೇಟ್ ಆಗಿಲ್ಲ. ಆ ಒಂದು ಎರನ ಕ್ರಿಯೇಟ್ ಮಾಡಿದವರು ಡಾಕ್ಟರ್ ವಿ ರವಿಚಂದ್ರನ್ ಅವರು. 88, 89 ನಂತರ 2005 ವರೆಗೂ ಸುಮಾರು 17ರಿಂದ 18 ವರ್ಷ ಕನ್ನಡ ಚಿತ್ರರಂಗದಲ್ಲಿ ಅತಿ ಹೆಚ್ಚು ಸಂಭಾವನೆ ತಗೊಂಡಿರೋ ನಟ ಕ್ರೇಜಿ ಸ್ಟಾರ್ ಡಾಕ್ಟರ್ ವಿ ರವಿಚಂದ್ರನ್ ಅವರು. ಸಿನಿಮಾ ಫ್ಲಾಪ್ ಆಗುತ್ತೋ ಹಿಟ್ ಆಗುತ್ತೋ 2 ವಾರಕ್ಕೆ ಎಲ್ಲಾ ಥಿಯೇಟರ್ ಹೌಸ್ಫುಲ್ ಆಗ್ತಾ ಇತ್ತು. ಆ ಹೌಸ್ಫುಲ್ ಆಗೋ ಕಾರಣ ರವಿಚಂದ್ರನ್ ಅನ್ನೋ ಹೆಸರು. ನನಗೊಂದು 7ರಿಂದ 8 ವಯಸ್ಸಿರುವಾಗ ನಮ್ಮ ಮನೆಯಲ್ಲಿ ಟಿವಿ ತಗೊಂಡ್ವಿ. ಆ ಕಾಲಕ್ಕೆ ಎಲ್ಲಾರ ಮನೆಯಲ್ಲೂ ಟಿವಿ ಇರ್ತಾ ಇರಲಿಲ್ಲ. ಗುರುವಾರ ಚಿತ್ರಮಂಜರಿ ಅಂತ ಬರ್ತಾ ಇತ್ತು. ನಂತರ ಅದು 92, 93 ಟೈಮ್ ಅಲ್ಲಿ ಶುಕ್ರವಾರಕ್ಕೆ ಬದಲಾಯಿಸಿದ್ರು. ನಾವು ಟಿವಿ ತಗೊಂಡು ಮೊದಲನೇ ಗುರುವಾರ ನೈಟ್ 7:45ಗೆ ಚಿತ್ರಮಂಜರಿ ಬರುವಾಗ ಅಕ್ಕಪಕ್ಕ ಮನೆಯವರೆಲ್ಲ ನಮ್ಮ ಮನೆಯಲ್ಲಿ ಟಿವಿ ನೋಡಕ್ ಬರ್ತಾ ಇದ್ರು. ನನಗೆ ತುಂಬಾ ಚೆನ್ನಾಗಿ ಜ್ಞಾಪಕ ಇದೆ. ಫಸ್ಟ್ ಹಾಡು ಡಾಕ್ಟರ್ ರಾಜ್ಕುಮಾರ್ ಅವ್ರದ್ದು ಕಸ್ತೂರಿ ನಿವಾಸ ಫಿಲಂ ಇಂದ ನೀ ಬಂದು ನಿಂತಾಗ ನಿಂತು ನೀ ನಕ್ಕಾಗ ಆ ಹಾಡು. ಆಮೇಲೆ ಮುಗಿಲ ಮಲ್ಲಿಗೆಯೋ ಚರಣ್ ರಾಜ್ ಅವ್ರದ್ದು ಹಾಡು ಬಂತು. ಒಂದು 3-4 ಹಾಡು ಆದ್ಮೇಲೆ ವಿಷ್ಣುದಾದದು ಬಂಧನ ಪ್ರೇಮದ ಕಾದಂಬರಿ ಹಾಡು ಬಂತು. ಅದ ನಂತರ ಒಂದು ಪೋಸ್ಟರ್ ಬಂತು. ಆ ಪೋಸ್ಟರ್ ಅಲ್ಲಿ ಬ್ಲಾಕ್ ಕಲರ್ ಟೈಟ್ ಪ್ಯಾಂಟ್, ಕೂಲಿಂಗ್ ಗ್ಲಾಸ್, ತಲೆಗೆ ಒಂದು ಕ್ಯಾಪ್. ಆ ಕ್ಯಾಪ್ ಪೂರ್ತಿ ಚೈನ್ ಸುತ್ಕೊಂಡಿರೋ ತರ ಇರುತ್ತೆ, ಗೋಲ್ಡ್ ಕಲರ್ ಅಲ್ಲಿ. ಬೇರ್ ಬಾಡಿ ಅಂದ್ರೆ ಶರ್ಟ್ ಏನು ಹಾಕಿರಲ್ಲ, ಕತ್ತಲ್ಲಿ ಒಂದು ಸೈಕಲ್ ಚೈನ್ ಹಾಕೊಂಡು ಹಂಗ್ ನಿಂತಿರೋ ತರ ಇತ್ತು. ಆ ಪೋಸ್ಟರ್ ನೋಡುವಾಗ ಅಲ್ಲಿ ವಾತಾವರಣ ಏನಿದೆಯೋ ಒಂಥರ ಗಜಿಬಿಜಿ ಅಂತ ಮಾತಾಡಕ್ ಶುರು ಆದ್ರು. ನಮಗೆ ರಾಜ್ಕುಮಾರ್ ಅವ್ರು ಗೊತ್ತು, ವಿಷ್ಣುವರ್ಧನ್ ಅವ್ರು ಗೊತ್ತು, ಅಂಬರೀಶ್ ಅವ್ರು ಗೊತ್ತು. ಇವ್ರದ್ದು ಆಡಿಯೋ ಕೇಸಸ್ ಎಲ್ಲ ಇರ್ತಾ ಇತ್ತು. ಸೊ ಅವ್ರ ಮುಖ ನಮಗ್ ಪರಿಚಯ ಇತ್ತು. ಬಟ್ ಈ ಸೈಕಲ್ ಚೈನ್ ಕತ್ತಗ್ ಹಾಕೊಂಡು ನಿಂತಿರೋ ವ್ಯಕ್ತಿ ನಮಗ್ ಗೊತ್ತಿಲ್ಲ. ಆದ್ರೆ ಆ ಟಿವಿ ನೋಡಕ್ ಬಂದ್ರಲ್ಲ, ಕಿಟಕಿಯಿಂದ ಟಿವಿ ನೋಡ್ತಾ ಇರೋರು ಎಲ್ಲ ಗಂಡಸರು, ಎಲ್ಲ ದೊಡ್ಡವರು, ಒಂದು 25+ ಆ ತರ ಇರುತ್ತೆ. ಅವರೆಲ್ಲ ಮಾತಾಡ್ಕೊಂಡು ಆ ಒಂದು ಎನ್ವಿರಾನ್ಮೆಂಟೇ ಬದಲಾಗೋಯ್ತು. ಅಂದ್ರೆ ಆ ಪೋಸ್ಟರ್ ನೋಡಿದ ತಕ್ಷಣ ಒಂದು 10 ಸೆಕೆಂಡ್ಸ್ 20 ಸೆಕೆಂಡ್ಸ್ ಆ ಪೋಸ್ಟರ್ ನಿಲ್ಲುತ್ತೆ ಟಿವಿನಲ್ಲಿ. ಆ ಪೋಸ್ಟರ್ ನೋಡಿದ ತಕ್ಷಣ ಅಂತ ಮಾತಾಡ್ತಾ ಇರುವಾಗ ನಮಗೇನೋ ಒಂಥರ ಕುತೂಹಲ. ಆ ಪೋಸ್ಟರ್ ಅಲ್ಲಿ 75 ಡೇಸ್ 125 ಡೇಸ್ ಏನೋ ಇತ್ತು. ಸೊ ಹಾಡು ಬಂತು, ಯಾರಿವನು ಅನ್ನೋ ಹಾಡು. ಆ ಹಾಡು ನಂತರ ಹೊಸ ಸಿನಿಮಾ, ಅಂದ್ರೆ ನಾಳೆ ರಿಲೀಸ್ ಆಗೋ ಸಿನಿಮಾ ಇವತ್ತು ಟಿವಿನಲ್ಲಿ ಟೆಲಿಕಾಸ್ಟ್ ಮಾಡ್ತಾ ಇದಾರೆ. ಆ ಪೋಸ್ಟರ್ ಅಲ್ಲಿ ಒಬ್ಬ ವ್ಯಕ್ತಿ ಕಾಕಿ ಪ್ಯಾಂಟ್, ಕಾಕಿ ಶರ್ಟ್, ಪೊಲೀಸ್ ಡ್ರೆಸ್ ಅಲ್ಲಿ ಮೇಲೆ ಒಂದು ಶಾಲ್ ಹಾಕೊಂಡು ಕೈನಲ್ಲಿ ಗನ್ ಇಟ್ಕೊಂಡು ನಿಂತಿರ್ತಾರೆ. ಪಕ್ಕದಲ್ಲಿ ಒಂದು ಹುಡುಗಿದು ಕಣ್ಣು ಮಾತ್ರ ಇರುತ್ತೆ. ಆ ಸಿನಿಮಾನೇ ರಣಧೀರ ಅನ್ನೋ ಸಿನಿಮಾ. ಆ ಹಾಡು ಮೀನಾಕ್ಷಿ ನಿನ್ನ ಕಣ್ಣ ಮೇಲೆ ಮುರಳಿಕೆ ಕಣ್ಣು ಅನ್ನೋ ಹಾಡು. ಆ ಹಾಡಲ್ಲಿ ಬರೋ ಕಾಮಿಡಿ, ರವಿಚಂದ್ರನ್ ಅವರು ಕುದುರೆ ಮೇಲೆ ಬರೋದು, ಆ ಪಿಕ್ಚರೇಷನ್ ಮಾಡಿರೋದು, ಇದೆಲ್ಲ ನಂತರ ಹುಡುಗರನ್ನ ಅಟ್ರಾಕ್ಟ್ ಮಾಡ್ತು. ಆ ಟೈಮ್ ಅಲ್ಲಿ ರವಿಚಂದ್ರನ್ ಅವರು ನಮ್ಗೆ ಹೊಸಬ್ರು, ಪರಿಚಯ ಇಲ್ಲದೆ ಇರುವಂತ ಒಂದು ಮುಖ. ಆ ಮುಖ ನನಗೆ ಪರಿಚಯ ಆಗುತ್ತೆ. ನಮ್ದು ಅವಾಗ ಸಣ್ಣ ಮನೆ, ಹಾಲ್ ಅಂದ್ರೆ ಒಂದು 10x20 ನಲ್ಲಿ ಇರುತ್ತೆ. ಆ ಸಣ್ಣ ಜಾಗದಲ್ಲಿ ಅಕ್ಕಪಕ್ಕ ಮನೆಯವರು ಒಂದು 20-25 ಜನ ಇದ್ರು. ರಾಜ್ಕುಮಾರ್ ಅವ್ರ ಹಾಡು ಬರುತ್ತೆ, ವಿಷ್ಣುವರ್ಧನ್ ಅವ್ರ ಹಾಡು ಬರುತ್ತೆ, ಟೈಗರ್ ಪ್ರಭಾಕರ್ ಅವ್ರದ್ದು ಕಾಡಿನ ರಾಜ ಹಾಡು ಬರುತ್ತೆ, ಅಂಬರೀಶ್ ಅವ್ರದ್ದು ಮೃಗಾಲಯ ಹಾಡು ಬರುತ್ತೆ. ಈ ಹಾಡುಗಳನ್ನೆಲ್ಲ ಸೈಲೆಂಟ್ ಆಗಿ ನೋಡ್ತಾ ಇರೋ ಅಕ್ಕಪಕ್ಕ ಮನೆಯವರು ರವಿಚಂದ್ರನ್ ಅವ್ರ ಹಾಡಿಗೆ ಮಾತ್ರ ಒಂದು ಸಂಚಲನ ಕ್ರಿಯೇಟ್ ಆಯ್ತು. ಬರೀ 10x20 ರೂಮ್ ಅಲ್ಲಿ ಒಂದು 25 ಜನ ಇರೋ ಜಾಗದಲ್ಲಿ ಆ ಒಂದು ಮೂಮೆಂಟ್ ಕ್ರಿಯೇಟ್ ಆಗುವಾಗ ಹೊರಗಡೆ ಥಿಯೇಟರ್ ಅಲ್ಲಿ ಯಾವ ತರ ಸೆಲೆಬ್ರೇಷನ್ ಇರಬಹುದು. ರವಿಚಂದ್ರನ್ ಯಂಗ್ ಸ್ಟಾರ್, ಅಪ್ಕಮಿಂಗ್ ಸ್ಟಾರ್ ಅಂತ ಅಲ್ಲ. ರವಿಚಂದ್ರನ್ ಅವ್ರ ಸಿನಿಮಾ ಅಂದ್ರೆ ಒಂದು ರಿಚ್ನೆಸ್, ಮ್ಯಾಜಿಕ್, ಗ್ರ್ಯಾಂಡಿಯರ್. ಬೇರೆ ಫಿಲಂಗೂ ರವಿಚಂದ್ರನ್ ಅವ್ರ ಸಿನಿಮಾಗೂ ಇದೇ ಡಿಫರೆನ್ಸ್. ರವಿ ಸರ್ ಅವರ ಈಶ್ವರಿ ಪ್ರೊಡಕ್ಷನ್ ಇಂದ ಒಂದು ಸಿನಿಮಾ ಅನೌನ್ಸ್ ಆಗುತ್ತೆ ಅಂದ್ರೆ ಮಾರ್ಕೆಟ್ ಅಲ್ಲಿ ಆ ಸಿನಿಮಾಗೆ ಒಂದು ದೊಡ್ಡ ಮಟ್ಟಕ್ಕೆ ಅಟೆನ್ಷನ್ ಕ್ರಿಯೇಟ್ ಆಗ್ತಾ ಇತ್ತು. ಪ್ಲಸ್ ಆಡಿಯನ್ಸ್ ಗೆ ಆ ಸಿನಿಮಾದ ಮೇಲೆ ನಿರೀಕ್ಷೆ ಹೆಚ್ಚಾಗ್ತಾ ಇತ್ತು. ಅದಕ್ಕೆ ಕಾರಣ ಯಾವುದೇ ಕಾರಣಕ್ಕೂ ರವಿಚಂದ್ರನ್ ಅವರು ನಮ್ಮನ್ನ ಮೋಸ ಮಾಡಲ್ಲ ಅನ್ನೋ ಒಂದು ನಂಬಿಕೆ. 2020 ಈ ಲಾಕ್ ಡೌನ್ ಟೈಮ್ ಅಲ್ಲಿ OTT ಪ್ಲಾಟ್ಫಾರ್ಮ್ ಅನ್ನೋದು ನಮ್ ಜೀವನದಲ್ಲಿ ತುಂಬಾ ಮೇಜರ್ ಆಗಿ ಇನ್ಫ್ಲೂಯೆನ್ಸ್ ಮಾಡ್ತು. ಅದಕ್ಕೆ ಕಾರಣ ಆ ಟೈಮ್ ಅಲ್ಲಿ ನಾವೆಲ್ಲೂ ಹೊರಗೆ ಹೋಗಂಗಿಲ್ಲ, ಮನೆಯಲ್ಲೇ ಸಿನಿಮಾಗಳನ್ನ ನೋಡಕ್ ಶುರು ಆದ್ವಿ. ಅದಕ್ಕೆ ಅಡಾಪ್ಟ್ ಆಗ್ಬಿಟ್ಟಿದೀವಿ. ಆಡಿಯನ್ಸ್ ಥಿಯೇಟರ್ಗೆ ಹೋಗ್ಬೇಕಂದ್ರೆ ಯಾರಾದ್ರು ದೊಡ್ಡ ಸ್ಟಾರ್ ಫಿಲಂ, ಮಲ್ಟಿ ಸ್ಟಾರ್ಸ್ ಫಿಲಂ, ಹೊಸ ಕಾನ್ಸೆಪ್ಟ್ ಈ ತರ ಇದ್ರೆ ಮಾತ್ರ ಥಿಯೇಟರ್ ಕಡೆ ಆಡಿಯನ್ಸ್ ಹೋಗ್ತಾರೆ. ಇಲ್ಲ ಅಂದ್ರೆ 3-4 ವಾರಕ್ಕೆಲ್ಲ OTT ಪ್ಲಾಟ್ಫಾರ್ಮ್ ಅಲ್ಲಿ ಬಂದ್ಬಿಡುತ್ತೆ. ನಾವು ಅಲ್ಲೇ ನೋಡ್ಕೊಂಡ್ಬಿಡೋಣ ಅಂತ ಥಿಯೇಟರ್ಗೆ ಹೋಗಿ ಸಿನಿಮಾ ನೋಡೋ ಆಡಿಯನ್ಸ್ ಕಡಿಮೆ ಆಗಿದ್ದಾರೆ. ಲಾಕ್ ಡೌನ್ ಓಪನ್ ಆದ್ಮೇಲೆ ರಿಲೀಸ್ ಆಗಿರೋ ಮೊದಲನೇ ರವಿಚಂದ್ರನ್ ಅವ್ರ ಸಿನಿಮಾ ಅಂದ್ರೆ ದೃಶ್ಯ 2 ಅನ್ನೋ ಸಿನಿಮಾ 4 ವಾರ ಥಿಯೇಟರ್ಗಳು ಹೌಸ್ಫುಲ್ ಆಯ್ತು. ಅದಕ್ಕೆ ಕಾರಣ ಆ ಸಿನಿಮಾದ ಕಂಟೆಂಟ್.
ಸಬ್ಜೆಕ್ಟ್ ಇಂಟ್ರೆಸ್ಟಿಂಗ್ ಆಗಿದ್ದು 2 ಗಂಟೆನೋ 2.25 ಗಂಟೆನೋ ಅಥವಾ 2.5 ಗಂಟೆನೋ ಆಡಿಯನ್ಸ್ ನ ಎಂಗೇಜ್ ಆಗಿಟ್ಟಿರೋ ಸಿನಿಮಾಗಳು ಇವತ್ತಿಗೂ ಸಕ್ಸಸ್ ಆಗ್ತಾ ಇದೆ. ರವಿ ಬೊಪ್ಪನ ಸಿನಿಮಾ ಮೇಲೆ ನಮ್ ತರ ಆಡಿಯನ್ಸ್ಗೆ ತುಂಬಾ ನಂಬಿಕೆ ಇತ್ತು. ಅದಕ್ಕೆ ಕಾರಣ ಆ ಸಿನಿಮಾದ ಸಬ್ಜೆಕ್ಟ್. ಮಲಯಾಳಂ ಅಲ್ಲಿ ಜೋಸೆಫ್ ಅನ್ನೋ ಸಿನಿಮಾ ತುಂಬಾ ಇಂಟ್ರೆಸ್ಟಿಂಗ್ ಆದ ಸಬ್ಜೆಕ್ಟ್ ಅದು. ಆ ಸಬ್ಜೆಕ್ಟ್ ನ ರವಿಚಂದ್ರನ್ ಅವ್ರು ಮಾಡ್ತಾರೆ ಅನ್ನೋವಾಗ ನನಗಂತೂ ಆ ವರ್ಷದಲ್ಲಿ ಬಿಗ್ಗೆಸ್ಟ್ ಹಿಟ್ ಸಿನಿಮಾ ಆಗುತ್ತೆ ಅಂತ ಅನ್ಕೊಂಡಿದ್ದೆ. ರವಿ ಬೊಪ್ಪನ ಸಿನಿಮಾ ರಿಲೀಸ್ ಆಗಕ್ಕೆ ಮುಂಚೆನೆ ಆ ಸಿನಿಮಾದ ಬಗ್ಗೆ 2-3 ವಿಡಿಯೋಗಳು ಹಾಕಿದ್ದೆ. ಬಟ್ ಆದ್ರೆ ಸಿನಿಮಾ ರಿಲೀಸ್ ಆದ್ಮೇಲೆ ಅದೇನೋ ಸಿನಿಮಾನೇ ಸರಿಯಾಗಿ ಬಂದಿಲ್ಲ. ಮೋಸ್ಟ್ಲಿ ಸಿನಿಮಾ ಅನೌನ್ಸ್ ಆಗಿ ಹತ್ತತ್ರ 4 ವರ್ಷ ಆ ಸಿನಿಮಾ ಮಾಡಿದ್ರು ಅನ್ಸುತ್ತೆ. 2017 or 18 ಅಲ್ಲಿ ಆ ಸಿನಿಮಾ ಅನೌನ್ಸ್ ಆಯ್ತು ಅನ್ಸುತ್ತೆ. 2022 ರಿಲೀಸ್ ಆಯ್ತು. ಹತ್ತತ್ರ 4 ರಿಂದ 5 ವರ್ಷ ನಂತರ ಆ ಸಿನಿಮಾ ರಿಲೀಸ್ ಆಯ್ತು. ಸಾಂಬಾರ್ನ ನಾವು ಪದೇ ಕುದಿಸ್ತಾ ಇದ್ರೆ ಆ ಸಾಂಬಾರ್ ಟೇಸ್ಟ್ ಹೋಗ್ಬಿಡುತ್ತೆ, ಆ ಫ್ಲೇವರು ಇರಲ್ಲ. ರವಿ ಬೊಪ್ಪಣ್ಣ ಆಗಿದ್ದು ಆತರನೇ. ಒಂದು ಒಳ್ಳೆ ಸಬ್ಜೆಕ್ಟ್, ರವಿಚಂದ್ರನ್ ಅವರ ಬಾಡಿ ಲ್ಯಾಂಗ್ವೇಜ್ ಪ್ಲಸ್ ಅವರ ಇಮೇಜ್ ತಕ್ಕಾದ ಒಂದು ಸಬ್ಜೆಕ್ಟ್ ಆದ್ರೆ ಮಿಸ್ ಆಗೋಯ್ತು. 2024 ಅಲ್ಲಿ ರವಿಚಂದ್ರನ್ ಅವರು ಅವ್ರ ಬ್ಯಾನರ್ ಅಲ್ಲೇ ಪ್ರೇಮೋಲೋಕ 2 ಸಿನಿಮಾನ ಮಾಡ್ತಾ ಇದ್ದೀನಿ ಅಂತ ಹೇಳಿದ್ರು. ನಂತರ ಬೇರೆ ಕಾರಣಗಳಿಂದ ಆ ಸಿನಿಮಾನ ಸದ್ಯಕ್ಕೆ ಡ್ರಾಪ್ ಮಾಡಿದೀನಿ ಅಂದ್ರು. ಈಗ ರವಿ ಸರ್ ಐ ಆಮ್ ಗಾಟ್ ದ ಕ್ರೇಜಿ ಅನ್ನೋ ಸಿನಿಮಾನ ಮಾಡ್ತಾ ಇದ್ದಾರೆ. ಇದರಲ್ಲಿ ರವಿಚಂದ್ರನ್ ಅವರು, ಮನೋರಂಜನ್ ರವಿಚಂದ್ರನ್ ಅವರು, ವಿಕ್ರಮ್ ರವಿಚಂದ್ರನ್ ಅವರು ಇವ್ರು 3 ಜನನು ಆ ಫಿಲ್ಮ್ ಅಲ್ಲಿ ಆಕ್ಟ್ ಮಾಡ್ತಾ ಇದ್ದಾರೆ. ಫೆಬ್ರವರಿ 2025 ನಲ್ಲಿ ಆ ಸಿನಿಮಾದ ಪೋಸ್ಟರ್ ರಿಲೀಸ್ ಆಗಿತ್ತು. ರವಿ ಸರ್ AI ಟೆಕ್ನಾಲಜಿ ಮೂಲಕ ಒಂದು ವಿಭಿನ್ನವಾದ ಸಬ್ಜೆಕ್ಟ್ ಗೆ ಕೈ ಹಾಕಿದ್ದಾರೆ. ಖಂಡಿತ ಈ ಸಿನಿಮಾ ಕನ್ನಡ ಚಿತ್ರರಂಗದಲ್ಲಿ ಒಂದು ಬೆಂಚ್ ಮಾರ್ಕ್ ಆಗಿ ಕ್ರಿಯೇಟ್ ಆಗೋದ್ರಲ್ಲಿ ಯಾವ ಸಂದೇಹನೂ ಇಲ್ಲ. ಅದಕ್ಕೆ ಕಾರಣ ಇದನ್ನ ಪ್ರೊಡ್ಯೂಸ್ ಮಾಡಿ ಡೈರೆಕ್ಟ್ ಮಾಡ್ತಾ ಇರೋರು ರವಿಚಂದ್ರನ್ ಅವರು. ಚಿತ್ರರಂಗಕ್ಕೆ ಹೊಸತನನ ಇಂಟ್ರೊಡ್ಯೂಸ್ ಮಾಡಿದವರು. ಇವಾಗ ಬಂದಿರೋ AI ಟೆಕ್ನಾಲಜಿ ಮೂಲಕ ಒಂದು ಸಿನಿಮಾನ ಕೊಡ್ತಾ ಇದ್ದಾರೆ ಅನ್ನುವಾಗ ಖಂಡಿತ ಅದು ನಮ್ ನಿರೀಕ್ಷೆಗೆ ಮೀರಿರುವಂತಹ ಸಿನಿಮಾ ಆಗಿರುತ್ತೆ. January 14th, 2026 ಅಲ್ಲಿ ಈ ಸಿನಿಮಾ ರಿಲೀಸ್ ಆಗುತ್ತೆ ಅಂತ ಸುದ್ದಿಗಳು ಬರ್ತಾ ಇತ್ತು. ಬಟ್ ನಮ್ ಕ್ಲೋಸ್ ಸರ್ಕಲ್ ಅಲ್ಲಿ ನಾವು ವಿಚಾರಿಸುವಾಗ ಅಷ್ಟು ಬೇಗ ಈ ಸಿನಿಮಾ ರಿಲೀಸ್ ಆಗಲ್ಲ. 2026 ದಸರಾ ಟೈಮ್ ಅಲ್ಲಿ ಸಿನಿಮಾ ರಿಲೀಸ್ ಆಗಕ್ಕೆ ಸಾಧ್ಯತೆಗಳಿದೆ. 2026 ಉಗಾದಿನಲ್ಲಿ ಈ ಸಿನಿಮಾದ ಟ್ರೈಲರ್ ರಿಲೀಸ್ ಮಾಡಕ್ಕೆ ಚಾನ್ಸಸ್ ಇದೆ ಅಂತ ಹೇಳ್ತಾ ಇದ್ದಾರೆ. ಅದು ಅಫಿಷಿಯಲ್ ಅಲ್ಲ. ರವಿ ಸರ್ ಇತ್ತೀಚೆಗೆ ಒಂದು ಪ್ರೆಸ್ ಮೀಟ್ ಅಲ್ಲಿ 2026 ವರ್ಷ ಅದು ಖಂಡಿತ ರವಿಚಂದ್ರನ್ ವರ್ಷವಾಗಿರುತ್ತೆ ಅಂತ ಹೇಳಿದ್ರು. ಖಂಡಿತ ಸಕ್ಸಸ್ ಬೇಕು. ರವಿ ಸರ್ಗೆ ಆ ಒಂದು ಸಕ್ಸಸ್ ಬೇಕು ಅನ್ನೋಕ್ಕಿಂತ ಚಿತ್ರ ಪ್ರೇಮಿಗಳು ರವಿಚಂದ್ರನ್ ಅವ್ರ ಸಕ್ಸಸ್ಗೋಸ್ಕರ ಕಾಯ್ತಾ ಇದ್ದಾರೆ. ರವಿ ಸರ್ ನೀವು ಹೇಳ್ದಾಗೆ 2026 ನಮ್ದೆ. ರವಿ ಸರ್ ಒಂದು ಹೇಳಿದ್ರು OTT ಬಂದ ಮೇಲೆ ಸಕ್ಸಸ್ ಆಗೋ ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ಡಬ್ ಮಾಡಿ ರಿಲೀಸ್ ಮಾಡ್ತಾ ಇದಾರೆ. ಸೊ ಆ ಸಿನಿಮಾನ ಎಲ್ಲರೂ ನೋಡ್ಬಿಡ್ತಾರೆ. ಈಗ ರೀಮೇಕ್ ಮಾಡಕ್ ಆಗಲ್ಲ ಅಂತ ಹೇಳಿದ್ರು. ರವಿ ಸರ್ ಮಾಡಿರೋ ದೃಶ್ಯ 2 ಸಿನಿಮಾ ಎಲ್ಲಾ ಲ್ಯಾಂಗ್ವೇಜ್ ಅಲ್ಲೂ ರೀಮೇಕ್ ಆಗಿ OTT ನಲ್ಲೇ ನೋಡ್ಬಿಟ್ಟಿದ್ರು. ಬಟ್ ಆದರೂ ದೃಶ್ಯ 2 ಸಿನಿಮಾ ರವಿಚಂದ್ರನ್ ಅವ್ರು ಮಾಡಿದಾರೆ ಅನ್ನೋವಾಗ ಥಿಯೇಟರ್ ಕಡೆ ಜನ ಬಂದ್ರು, ಆ ಸಿನಿಮಾನು ನೋಡಿದ್ರು, ಸಕ್ಸಸ್ ಮಾಡಿದ್ರು. ರವಿಚಂದ್ರನ್ ಅವರು ಮುಂಚೆ ಹೇಳಿರೋ ಪ್ರಕಾರನೇ ಒಳ್ಳೆ ಕಂಟೆಂಟ್ ಮಾಡಿದ್ರೆ ಆ ಸಿನಿಮಾ ಖಂಡಿತ ಸಕ್ಸಸ್ ಆಗುತ್ತೆ. ನನಗೆ ತುಂಬಾ ವರ್ಷಗಳಿಂದ ರವಿ ಸರ್ ಒಂದು ಸಿನಿಮಾನ ರೀಮೇಕ್ ಮಾಡ್ಬೇಕಂತ ತುಂಬಾ ಆಸೆ ಇದೆ. ರವಿ ಸರ್ ಇಮೇಜ್ಗೆ ಅವ್ರ ಬಾಡಿ ಲ್ಯಾಂಗ್ವೇಜ್ಗೆ ಹೇಳಿ ಮಾಡಿದಂತ ಸಬ್ಜೆಕ್ಟ್ ಅದು. ಶಿವಾಜಿ ಗಣೇಶನ್ ಅವ್ರ ಪ್ರೊಡಕ್ಷನ್ ಅಲ್ಲಿ ದಾದಾ ಮಿರಾಸಿ ಅವರು ಡೈರೆಕ್ಟ್ ಮಾಡಿರೋ ಪುದಿಯ ಪರವೈ ಅನ್ನೋ ಸಿನಿಮಾ. ಈ ಸಿನಿಮಾ ಕನ್ನಡದಲ್ಲಿ ರೀಮೇಕ್ ಆಗಿಲ್ಲ. 2 ಹೀರೋಯಿನ್ ಸಬ್ಜೆಕ್ಟ್ ಅದು. ಪ್ರೀತಿಗೋಸ್ಕರ ಹಂಬಲಿಸ್ತಾ ಇರೋ ಒಬ್ಬ ಸಾಹುಕಾರ ಬರೀ ಒಂದು ಆಕರ್ಷಣೆಯಿಂದ ಒಂದು ಹುಡುಗಿನ ಮದುವೆ ಆಗಿ ನಂತರ ಎದುರಿಸುವಂತ ಸಮಸ್ಯೆಗಳು, ಇನ್ನೊಂದು ಹುಡುಗಿ ತನ್ನ ಜೀವನದಲ್ಲಿ ಬರುವಾಗ ಆ ಹುಡುಗಿನ ತಗ್ಗಿಸ್ಕೊಬೇಕು ಅಂತ ಹೋರಾಟ. ಸಿನಿಮಾ ಉದ್ದಕ್ಕೂ ದೊಡ್ಡ ಟ್ವಿಸ್ಟ್ ಅಂಡ್ ಟರ್ನ್ಸ್, ಎಂಡ್ ಕಾರ್ಡ್ ಹಾಕೋವರೆಗೂ ಆಡಿಯನ್ಸ್ ನ ಎಂಗೇಜ್ ಆಗಿನೇ ಇಟ್ಟಿರುತ್ತೆ. ರವಿ ಸರ್ ಇಮೇಜ್ಗೆ ತಕ್ಕಂತ ಸಿನಿಮಾ. ಓಕೆ ಸ್ನೇಹಿತರೆ, ನೆಕ್ಸ್ಟ್ ಟೈಮ್ ಬೇರೆ ಒಂದು ಸಿನಿಮಾ ಜೊತೆ ಬರ್ತೀನಿ. ಅದುವರೆಗೂ ಥ್ಯಾಂಕ್ ಯು, ಬಾಯ್.